ಇತ್ತೀಚೆಗೆ ಎಟಿಎಂನಲ್ಲಿ ವೃದ್ಧ ಮಹಿಳೆಯ ಹಣವನ್ನು ಬಿಡಿಸಿಕೊಡುವುದಾಗಿ ಹೇಳಿ ಪರಾರಿಯಾಗಿದ್ದ ಚಾಲಾಕಿ ಕಳ್ಳನನ್ನು ಒಂದು ವಾರದೊಳಗೆ ಬಂಧಿಸಿ ಪೊಲೀಸರು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಳೆದ ವಾರ ಗೋಣಿಬೀಡು ಹೋಬಳಿಯ ಉದಸೆ ಗ್ರಾಮದ ಪವಿತ್ರ ಎಂಬುವರು ತಮ್ಮ ಮೊಮ್ಮಗನೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ನಂತರ ಔಷಧಿಗಾಗಿ ಹತ್ತಿರದಲ್ಲಿದ್ದ ಎಸ್ಬಿಐ ಎಟಿಎಂನಲ್ಲಿ ಹಣ ಬಿಡಿಸಲು ಬಂದ ಸಂದರ್ಭದಲ್ಲಿ ಎಟಿಎಂ ಹಣ ಬರದ ಹಿನ್ನೆಲೆ ಶಿರಾ ತಾಲೂಕಿನ ಅರುಣ್ ಎಂಬ ಚಾಲಕಿ ಕಳ್ಳ ತನ್ನ ಕೈಚಳಕ ತೋರಿ ಹಣ ಬಿಡಿಸಿಕೊಳ್ಳುವ ನೆಪದಲ್ಲಿ ಎಟಿಎಂ ಬದಲಿಸಿ ಅವರ ಬಳಿ ಇದ್ದ ಎಟಿಎಂ ಬದಲಿಸಿ ಪಿನ್ ಕೋಡ್ ತಿಳಿದುಕೊಂಡು ಹಾಸನದ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲಿ ಸುಮಾರು 18,000 ರೂಗಳನ್ನು ಬಿಡಿಸಿಕೊಂಡಿದ್ದ. ನಂತರ ಪವಿತ್ರ ಮೊಬೈಲಿಗೆ ಹಣ ಡ್ರಾ ಆಗಿರುವ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಪಿಐ ರೇವಣ್ಣ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾಗಿ ಸಿಸಿ ಕ್ಯಾಮೆರಾ ಹಾಗೂ ಆತನ ಚಲನವಲನದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಲೆ ಬೀಸಿದ್ದಾರೆ. ಒಂದು ವಾರಕ್ಕೆ ಸರಿಯಾಗಿ ಮತ್ತೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದ ಇವನನ್ನು ತಕ್ಷಣವೇ ಸ್ಥಳದಲ್ಲಿ ಇದ್ದ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಆತನನ್ನು ಹಿಡಿದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಎಟಿಎಂ ಕಾರ್ಡ್ ಕದ್ದು ಹಣ ಬಿಡಿಸಿಕೊಂಡಿರುವುದು ತಿಳಿದು ಬಂದಿತ್ತು. ಜುಲೈ 28ರಂದು ಬಸ್ ನಿಲ್ದಾಣದಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಲು ನಿಂತಿದ್ದ ಯಲಂಕ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬ್ಯಾಡರಹಳ್ಳಿ ಗ್ರಾಮದ ಕಮಲಮ್ಮ ಎಂಬುವರ ಒಂದು ಜೊತೆ ಕಿವಿ ಓಲೆಯನ್ನು ಹಾಡುವಾಗಲೇ ಅವರಿಗೆ ಮಂಕುಬೂದಿ ಎರಚಿ ಓಲೆಗಳನ್ನು ಕದ್ದು ಪರಾರಿಯಾಗಿದ್ದು ತಿಳಿದು ಬಂದಿದೆ. ಈತನ ವೃತ್ತಿಯಲ್ಲಿ ಶಾಸ್ತ್ರ ಹೇಳುವ ಕೆಲಸ ಮಾಡಿಕೊಂಡಿದ್ದು ಇದೇ ರೀತಿ ಕಳ್ಳತನ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಅವ್ರ ಬಗ್ಗೆ ಭಾರಿ ಒಂದು ದೊಡ್ಡ ಕೆಲಸ ಮಾಡ್ದಂಗಾಗೈತೆ. ನಾವು ಒಂದ್ಸರಿ 18 ತೆಗ್ದಿದ್ದಾರೆ, ಮತ್ತೆ ಹೋಗಿ 11,000 ತೆಗ್ದಿದ್ದಾರೆ. ಲಾಕ್ ಮಾಡಿಸೋದ್ರೊಳಗೆ 11,000 ತೆಗ್ದಿದ್ದಾರೆ, ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆ ಹೋಗಿ ಚೆಕ್ ಮಾಡಿಸೋದಿಗೆ ಮತ್ತೆ 11,000 ತೆಗ್ದಿದ್ದಾರೆ ಅವರು. ಇದು ದೊಡ್ಡ ನಮಸ್ಕಾರ ಅವರಿಗೆ. ನಿಜವಾಗೂ ಇಂಥ ಪೊಲೀಸ್ನವರು ನಮ್ಮ ದೇಶದಲ್ಲಿದ್ದಾರೆ ಅಂದರೆ ಖುಷಿ ಪಡ ಅಂತ ವಿಚಾರ. ನಿಜಕ್ಕೂ ಇಂಥ ಪೊಲೀಸ್ನವರು ಇದ್ದಾರೆ ಅಂದರೆ ನಮ್ಗೆ ಅವ್ರು ದೊಡ್ಡ ಒಂದು ದೇವ್ರ ಥರ ನಮಗೆ ಕಾಪಾಡ್ತಾರೆ. ದೊಡ್ಡ ನಮಸ್ಕಾರ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಪಿಐ ರೇವಣ್ಣ, ಪಿಎಸ್ಐ ಪಾಟೀಲ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಪಿಐ ರೇವಣ್ಣ, ಪಿಎಸ್ಐ ಪಾಟೀಲ್ ಸಿಬ್ಬಂದಿಗಳಾದ ಚೇತನ್, ಉಮೇಶ್, ಅಣ್ಣಪ್ಪ, ರಮೇಶ ಇವರನ್ನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರನ್ನು ಅಭಿನಂದಿಸಿದ್ದಾರೆ. ಕೃತಜ್ಞತೆ ಸಲ್ಲಿಸಿದ ವೃದ್ಧೆ ಮಹಿಳೆ ಪವಿತ್ರ ಏನು ತಿಳಿಯದ ನಮಗೆ ಈ ರೀತಿಯಾಗಿ ಸುಳ್ಳು ಮಾಹಿತಿಯನ್ನು ನೀಡಿ ನಮ್ಮಿಂದ ಎಟಿಎಂ ಪಡೆದು ಹಣವನ್ನು ಕದ್ದು ಪರಾರಿಯಾಗಿದ್ದ ಕಳ್ಳನನ್ನು ಹಿಡಿದು ನಮಗೆ ನ್ಯಾಯ ದೊರಕಿಸಿಕೊಟ್ಟ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.